ಡಿಸಿಎಂ ಡಿಕೆ ಭೇಟಿಯಾದ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಈಗಾಗಲೇ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಎನ್ಎಂ ಸುರೇಶ್ ಸಾರಾ ಗೋವಿಂದು ಸೇರಿದಂತೆ ಪ್ರಮುಖರು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ. ದರ್ಶನ್ ವಿರುದ್ಧದ ಕೊಲೆ ಪ್ರಕರಣದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಡಿಕೆ ಅವರ ಜೊತೆಗೆ ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ಕುತೂಹಲ. ಯಾಕಂದ್ರೆ ಈಗ ದರ್ಶನ್ ಫಿಲ್ಮ್ ಲ್ಯಾಂಡ್ ಅಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಗು ಕೇಳಿ ಬಂದಿರುವಂಥದ್ದು. ಆದ್ರೆ ಬ್ಯಾನ್ ಅನ್ನುವಂಥ ಒಂದು ಪದವನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಣಕಾರ್ ಅವರು ಕೂಡ ಹೇಳಿದ್ರು. ಯಾಕಂದ್ರೆ ಈ ಹಿಂದೆನೂ ಕೂಡ ಮತ್ತೆ ನ್ಯಾಯಾಲಯದಿಂದ ಛೀಮಾರಿ ಹಾಕಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಯಾರನ್ನು ಕೂಡ ಬ್ಯಾನ್ ಮಾಡೋ ಅಧಿಕಾರ ಫಿಲ್ಮ್ ಚೇಂಬರ್ಗಾಗ್ಲಿ ಅಥವಾ ಯಾವುದೇ ಇದಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ಬ್ಯಾನ್ ಅಂತ ಹೇಳಿ ಮಾಡೋದಕ್ಕಾಗೋದಿಲ್ಲ, ಬಟ್ ಅಸಹಕಾರ ತೋರ್ಬೋದು ಅನ್ನುವಂಥದ್ದನ್ನ ಬಣಕಾರ್ ಹೇಳ್ತಾ ಇದ್ರು. ಇನ್ನು ತನಿಖೆ ಮುಗಿಯೋವರೆಗೂ ಈಗ ದರ್ಶನ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಹೇಳಿದ್ದಾರೆ. ಅದರಲ್ಲೂ ಕೂಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಅವರು ಹೇಳಿರುವಂತಹ ಮಾತು. ಸಂಜಯ್ ದತ್, ಸಲ್ಮಾನ್ ಖಾನ್ ಇವರೆಲ್ಲರ ವಿರುದ್ಧ ಕೂಡ ಪ್ರಕರಣಗಳಿವೆ, ಆದರೆ ಎಲ್ಲವೂ ಕೂಡ ಪ್ರಕರಣಗಳೇ. ಆದರೆ ಪೊಲೀಸರು ತನಿಖೆ ಮಾಡಬೇಕು. ಅದಾದ ನಂತರ ನಿಜ ಇವರ ಆರೋಪ ಸಾಬೀತಾಗಿ ಇವರ ಅಪರಾಧಿ ಅನ್ನುವಂಥದ್ದಾದ್ರೆ ಆಗ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ನಿರ್ಮಾಪಕರು ಚಿತ್ರಗಳಿಗೆ ಕೋಟಿ ಕೋಟಿ ಹಣ ಹಾಕಿರ್ತಾರೆ. ಹೀಗಾಗಿ ತನಿಖೆ ಆಗೋವರೆಗೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ನಾವು ಫಿಲ್ಮ್ ಚೇಂಬರ್ ಇಂದ ಅಂತ ಹೇಳಿ ಎನ್ಎಂ ಸುರೇಶ್ ಅವರು ಮಾತಾಡಿದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಖಂಡಿತವಾಗ್ಲೂ ಕೂಡ ನಮಗೆ ಕಾಳಜಿ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಮಾತಾಡಿದ್ದಾರೆ. ಬಾಲಿವುಡ್ ಅಲ್ಲಿ ಸಂಜಯ್ ದತ್ ಆಗಿತ್ತು, ಸಲ್ಮಾನ್ ಖಾನ್ ಆಗಿತ್ತು, ಅದೇ ಬೇರೆ ಇದೇ ಬೇರೆ. ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸರ ಜವಾಬ್ದಾರಿ ಇದೆ. ಅದು ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಇವತ್ತು ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ಥರದ ಆ್ಯಕ್ಷನ್ಗಳು ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಟಿಲ್ ನಮಗೆ FIR ಅಲ್ಲಿ ಯಾರ್ಯಾರು ಏನು ಪೊಸಿಷನ್ ಇದೆ, ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗೋ ತನಕ ತೊಗೊಳಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ನಿರ್ಮಾಪಕರು ಅವರು ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ. ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಬಾಲಿವುಡ್ಡಲ್ಲಿ ಸಂಜಯ್ ದತ್ ಆಗಿತ್ತು, ಸಲ್ಮಾನ್ ಖಾನ್ ಆಗಿತ್ತು, ಅದೇ ಬೇರೆ ಇದೇ ಬೇರೆ. ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸರ ಜವಾಬ್ದಾರಿ ಇದೆ. ಅದು ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಭಾಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಇವತ್ತು ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ಥರದ ಆ್ಯಕ್ಷನ್ಗಳು ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಟಿಲ್ ನಮಗೆ FIR ಅಲ್ಲಿ ಯಾರ್ಯಾರು ಏನು ಪೊಸಿಷನ್ ಇದೆ, ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗೋ ತನಕ ತೊಗೊಳಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ನಿರ್ಮಾಪಕರು ಅವರು ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ. ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅದ್ರ ಬಗ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಉಪ್ಪು ತಿಂದು ನೀರು ಕುಡಿಬೇಕು. ದರ್ಶನ್ ಮಾಡಿದರೆ ಆಕೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ. ನಾವು ಅವ್ರ ಪರವಾಗಿ ಏನು ಮಾತಾಡೋದಿಲ್ಲ ಅಥವಾ ವಹಿಸ್ಕೊಳ್ಳೋದು ಇಲ್ಲ. ಆ ಒಂದು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಆಗಲಿ. ತನಿಖೆ ಆದಮೇಲೆ FIR ಆದಮೇಲೆ ನಾವು ಕಾನೂನು ಮೇಲೆ ಗೌರವ ಇಟ್ಟಿದ್ದೀವಿ. ಕಾನೂನು ಯಾವ ಕ್ರಮ ಜರುಗಿಸುತ್ತೋ ಅದೇ ರೀತಿ ನಾವು ಕೂತ್ಕೊಂಡು ಕಲಾವಿದರ ಸಂಘ ಎಲ್ಲ ಚಿತ್ರೋದ್ಯಮವನ್ನು ಕರೆದು ನಾವು ಒಂದು ಸಭೆ ಮಾಡಿ ಅಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ನಾವು ಉಪ್ಪು ತಿಂದು ನೀರು ಕುಡಿಬೇಕು. ದರ್ಶನ್ ಮಾಡಿದರೆ ಆಕೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮಾತಾಡ್ತಾ ಇದ್ರು. ಎನ್ಎಂ ಸುರೇಶ್ ಅವರು ಹೇಳ್ತಾ ಇದ್ರು, ಈಗ ದರ್ಶನ್ ಮೇಲೆ ಆರೋಪ ಕೇಳಿ ಬಂದಿದ್ದೆ ನಿಜ. ಹೌದು, ಎಲ್ಲರಿಗೂ ಕೂಡ ಸಿಟ್ಟಿದೆ. ದರ್ಶನ್ ಯಾಕೆ ಹಿಂಗೆ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಚೇಂಬರ್ ನಾವು ಒಂದು ಜವಾಬ್ದಾರಿ ಇರುತ್ತೆ. ಏಕಾಏಕಿ ಏನು ಕ್ರಮಗಳನ್ನು ನಾವು ಕೈಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ವೇಳೆ ಇದು ಸಾಬೀತಾಗಿ ಅವರಿಗೆ ಶಿಕ್ಷೆ ಅನ್ನುವಂಥದ್ದಾದರೆ, ಇವರು ಮಾಡಿರೋ ತಪ್ಪು ಅನ್ನುವಂಥದ್ದು ಸಾಬೀತಾದರೆ ಆಗ ನಾವು ಕ್ರಮಗಳನ್ನು ಕೈಗೊಳ್ಬೋದಾಗುತ್ತೆ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ.